ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಎಷ್ಟೊಂದು ದಿನದಿಂದ ಮಾತಾಡಬೇಕು ನಿಮ್ಮ ಜೊತೆ ಅಂತ ಅನ್ಕೊಳ್ತಾನೆ ಇದೆ, ಬಟ್ ಆಗ್ತಾನೆ ಇರಲಿಲ್ಲ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 18. ಸೊ ನಿಮಗೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಲೈಕ್ ಏನೇನೆಲ್ಲ ಆಗ್ತಾ ಇದೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ ಇವತ್ತು. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಂದು ಈ ಸೆಕೆಂಡ್ ವೆಯ್ಟ್ ಲಾಸ್ ಜರ್ನಿ ಏನಿದೆಯಲ್ಲ, ಸೊ ಫಸ್ಟ್ ಬಂದುಬಿಟ್ಟು 68 kg ಇಂದ 57 kg ಟಾರ್ಗೆಟ್ ಇಟ್ಕೊಂಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೆ 2024ಅಲ್ಲಿ. ಸೊ ಇದು ಬಂದುಬಿಟ್ಟು 57 ಇಂದ 52 kgsಗೆ ನಾನು ಟಾರ್ಗೆಟ್ ಇಟ್ಕೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡಿರೋದು. ಈ ಜರ್ನಿನ ಸ್ಟಾರ್ಟ್ ಏನೋ ಮಾಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಬಟ್ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ. ಸೊ ಯಾವಾಗ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಅವಾಗಿಂದನೇ ನಾನು ನನ್ನ ಬೇಬಿಗೆ ಬ್ರೆಸ್ಟ್ ಫೀಡ್ ಮಾಡೋದನ್ನು ನಾನು ಸ್ಟಾಪ್ ಮಾಡಿದ್ದೆ. ಸೊ ಕಂಪ್ಲೀಟಾಗಿ ಅದನ್ನು ನಾನು ತಿಳಿಸಿದ್ದೆ. ಸೊ ಅಲ್ಲಿ ಈ ಒಂದು ವೆಯ್ಟ್ ಲಾಸ್ ಚಾಲೆಂಜು ಟರ್ನ್ ತಗೊಂತು ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಲೈಕ್ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಲ್ಲ, ಸೊ ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಈ ಒಂದು ನನ್ನ ಡಯಟ್ಸಲ್ಲಾಗಿರ್ಬೋದು, ನಾನು ವೆಯ್ಟ್ ಲಾಸ್ ಮಾಡೋದಾಗಿರ್ಬೋದು. ಬಟ್ ಯಾವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಪರ್ಸ್ನಲ್ ಆಗಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಎಲ್ರಿಗೂ ಗೊತ್ತಿರೋ ಥರ ನಾವು ಯಾವಾಗ ಬ್ರೆಸ್ಟ್ ಫೀಡ್ ಎಲ್ಲ ಸ್ಟಾಪ್ ಮಾಡ್ತೀವಲ್ಲ, ಸೊ ಅವಾಗ ನಮ್ಮ ಬಾಡಿಯಲ್ಲಿ ವೇರಿಯೇಷನ್ಸ್ ಎಲ್ಲ ಆಗುತ್ತೆ, ಅಂದರೆ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದರಿಂದ ನನಗೇನಾಯಿತು ಅಂತಂದರೆ ನನ್ನ ವೆಯ್ಟ್ ಸ್ಟ್ರಕ್ ಆಗಿಬಿಡ್ತು. ಸೊ ನಾನು ಎಷ್ಟೇ ಡಯಟ್ ಫಾಲೋ ಮಾಡ್ತಾ ಇದ್ರು, ಎಷ್ಟೇ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ರು, ನನ್ನ ವೆಯ್ಟ್ ಲಾಸಲ್ಲಿ ಯಾವುದೇ ಥರದ ಚೇಂಜಸ್ ಅಂತೂ ಕಾಣಿಸ್ತಾ ಇರಲಿಲ್ಲ. ಅದು ಒಂದು ಮೇಜರ್ ಪಾಯಿಂಟ್ ನಾನು ಡಿಫ್ರೆನ್ಸ್ ಲೈಕ್ ನಾನು ನೋಡಿದ್ದೀನಿ. ಅದು ಯಾಕೆ ಏನಾಗ್ತಾ ಇದೆ, ಸೊ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ತುಂಬ ವೇರಿಯೇಷನ್ಸ್ ಮಾಡ್ಕೊಂಡು ಮಾಡಿದ್ದೀನಿ. ಆದ್ರೂ ನನ್ನ ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದ್ದು. ಸೊ ತುಂಬ ಜನಕ್ಕೆ ಈ ಒಂದು ಪ್ರಾಬ್ಲಮೇ ಆಗುತ್ತೆ. ಸೊ ನಾವೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ, ಎಲ್ಲ ಥರದ್ದು ಡಯಟ್ಸು, ಆದ್ರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಸ್ಟ್ರಕ್ ಆಗಿಬಿಟ್ಟಿದೆ ಅಂತ. ಸೊ ಅವ್ರಿಗೆಲ್ಲ ಈ ನನ್ನ ಜರ್ನಿ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಮುಂದೆ ಅಪ್ಕಮಿಂಗ್ ವಿಡಿಯೋಸಲ್ಲಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 21 days ಆದಮೇಲೆ ನಾನು ವೆಯ್ಟ್ ಚೆಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಅನ್ಕೊಂಡಿದ್ದೆ 21 daysಲ್ಲಿ ಆರಾಮಾಗಿ ನಾನು ಒಂದು 3 kgs ಆದರೂ ಕಡಿಮೆ ಆಗ್ತೀನಿ ಅಂತ. ಸೊ ಆ ಥರನೇ ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಿತ್ತು ಈ ಒಂದು ಈ ರೇಂಜಲ್ಲಿ ವೆಯ್ಟ್ ಕಡಿಮೆ ಆಗೋದು ತುಂಬ ಕಷ್ಟ ಅಂತ. ಬಟ್ ನಾನು ಬ್ರೆಸ್ಟ್ ಫೀಡ್ ಮಾಡೋದು ಸ್ಟಾಪ್ ಮಾಡಿಬಿಟ್ನಲ್ಲ, ಸೊ ಆ ಒಂದು ರೀಸನಿಂದ ನನಗೆ ಕಂಪ್ಲೀಟಾಗಿ ರಿಸಲ್ಟ್ಸು ಸಿಗ್ತಾನೇ ಇಲ್ಲ. ಸೊ ಇವಾಗ ನಾನು ನನ್ನ ಜರ್ನಿಯಲ್ಲಿ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ನಾನು ವೆಯ್ಟ್ ಲಾಸ್ ಆಗಲ್ಲ, ಚೇಂಜಸ್ ಮಾಡ್ಕೋಬೇಕು. ಸೊ ಈ ಒಂದು ಸ್ಟ್ರಕ್ ಆಗಿರೋ ವೆಯ್ಟ್ನ ನಾನು ಯಾವ ರೀತಿ ಓವರ್ಕಮ್ ಮಾಡ್ತೀನಿ. ಆ್ಯಂಡ್ ಈ ಫೇಸ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ಮ ಲಿಸ್ಟಲ್ಲಿ ಇವಾಗ ನಾನು ಇದ್ದೀನಿ. ಸೊ ನಾನು ಹೇಗೆ ನನ್ನ ವೆಯ್ಟ್ನ ಸ್ಟ್ರಕ್ ಆಗಿರೋ ವೆಯ್ಟ್ನ ಮತ್ತು ನಾರ್ಮಲಿಗೆ ತೊಗೊಂಡ್ಬಂದು ಮತ್ತು ವೆಯ್ಟ್ ಲಾಸ್ ಎಲ್ಲ ಆಗೋ ಥರ ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಯಾರಿಗಾದ್ರೂ ಈ ಥರ ಆಗಿದೆ, ನಾನು ಬ್ರೆಸ್ಟ್ ಫೀಡ್ ಅಂದರೆ ಸ್ಟಾಪ್ ಮಾಡಿದ್ಮೇಲೆ ನಾನು ತುಂಬ ಜನ ಹೇಳಿದ್ರು, ಇಲ್ಲ ಬ್ರೆಸ್ಟ್ ಫೀಡ್ ಅಂದರೆ ಸ್ಟಾಪ್ ಮಾಡಾದ್ಮೇಲೆ ವೆಯ್ಟ್ ಗೇನ್ ಆಗ್ತೀವಿ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ಸಿಂದ ನಾವು ವೆಯ್ಟ್ ಲಾಸ್ ಆಗೋದು ತುಂಬ ಕಷ್ಟ ಅಂತ. ಅದು ನನಗೆ ಫಸ್ಟ್ ಆರಾಧ್ಯ ಟೈಮಲ್ಲಿ ನನಗೇನು ಆ ಥರ ಫೀಲ್ ಆಗಿರಲಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ ಈ ಸೆಕೆಂಡ್ ವೆಯ್ಟ್ ಲಾಸ್ ಜರ್ನಿ ಇದೆಯಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅಲ್ಲಿವರೆಗೂ ನಾನು ಬ್ರೆಸ್ಟ್ ಫೀಡ್ ಮಾಡೋವರೆಗೂ ಆರಾಮಾಗೆ ವೆಯ್ಟ್ ಲಾಸ್ ಆಗ್ತಿದೆ. ಬಟ್ ಒನ್ಸ್ ಸ್ಟಾಪ್ ಮಾಡಿದ್ಮೇಲೆ ಬ್ರೆಸ್ಟ್ ಫೀಡ್ ಮಾಡೋದು ನನ್ನ ವೆಯ್ಟ್ ಎಲ್ಲ ಕಡಿಮೆನೇ ಆಗ್ತಾ ಇಲ್ಲ, ನಾನು ಎಷ್ಟೇ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ರು. ಸೊ ಹಾಗಾಗಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತುಂಬ ಜನಕ್ಕೆ ನಾನು ಸಜೆಸ್ಟೂ ಮಾಡಿದ್ದೆ, ವೆಯ್ಟ್ ಸ್ಟ್ರಕ್ ಆಗಿದ್ರೆ ಡಿಟಾಕ್ಸ್ ಡಯಟ್ ಮಾಡಿ, ವಾರಕ್ಕೆ 1 ಸಲ ಅಥವಾ 2 ಸಲ ಡಿಟಾಕ್ಸ್ ಡಯಟ್ಗಳನ್ನ ಮಾಡಿ. ಅಂದರೆ ಜ್ಯೂಸ್ ಡಯಟ್ ಆಗಿರ್ಬೋದು, ಅಥವಾ ತುಂಬ ಕ್ಯಾಲರಿ ಕಡಿಮೆ ಇರೋವಂಥ ಡಯಟ್. ಈ ಥರ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಬಾಡಿಗೆ ನಾವು ಚೇಂಜ್ ಮಾಡ್ದಂಗೆ ಆಗುತ್ತೆ. ನಾವು ಡೈಲಿ ತಗೊಳ್ಳೋವಂಥ ಫುಡ್ನ ಬಿಟ್ಟು ಬೇರೆ ಥರ ಹ್ಯಾಬಿಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿನೇ ನಮಗೆ ಸ್ಟ್ರಕ್ ಆಗಿರೋ ವೆಯ್ಟ್ ಮತ್ತು ನಾರ್ಮಲ್ಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಡಿಟಾಕ್ಸ್ ಡಯಟ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತೇ ನಾನು ಡಿಟಾಕ್ಸ್ ಜ್ಯೂಸ್ ಡಯಟ್ನ ಇವತ್ತು ಮಾಡ್ತೀನಿ. ಸೊ ಯಾವ ರೀತಿಯಾಗಿ ನಾನು ಈ ಪ್ರಾಬ್ಲಮ್ನ ಓವರ್ಕಮ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಹೇಳ್ದಾಗೆ ನಾನು 21 days ಆದಮೇಲೆ ನನ್ನ ವೆಯ್ಟ್ ಎಷ್ಟಿದ್ದೀನಲ್ಲ ಪ್ರೆಸೆಂಟ್, ಸೊ ಅಷ್ಟು ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಬಟ್ ಈಗಂತೂ ಹೇಳ್ತಿದ್ರಿಂದ ನನ್ನ ವೆಯ್ಟ್ ಲಾಸಲ್ಲಿ ಯಾವುದೇ ಥರ ಚೇಂಜಸ್ ಆಗಿಲ್ಲ. ನಿಮಗೆ ಡೇ 1ಅಲ್ಲಿ ಏನು ತೋರಿಸಿದ್ನಲ್ಲ ಅದೇ ವೆಯ್ಟ್, ಆಲ್ಮೋಸ್ಟ್ ಇನ್ನೂ 1 kg ವೆಯ್ಟ್ ಗೇನ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ರೀಸನ್ ಹೇಳಿದ್ದೀನಲ್ಲ, ಅದು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಯಿತು ನನಗೆ ಅಂತ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ, ಬನ್ನಿ.
ಡಿಟಾಕ್ಸ್ ಮಾಡ್ಕೊಳ್ಳೋದು ನಮ್ಮ ಬಾಡಿಗೆ ತುಂಬಾ ಅವಶ್ಯಕತೆ. ಸೊ ಹಾಗಂತಲೇ ಮೊದಲೆಲ್ಲ ಉಪವಾಸ ಎಲ್ಲ ಮಾಡ್ತಿದ್ವಲ್ಲ, ಅದು ಸೈಂಟಿಫಿಕ್ ರೀಸನ್ ಏನು ಅಂತಂದರೆ, ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಇಲ್ಲ 10 ಡೇಸಿಗೆ ಒಮ್ಮೆ ಈ ಥರ ಉಪವಾಸ ಇರೋದ್ರಿಂದ ನಮ್ಮ ಬಾಡಿಗೆ ರೆಸ್ಟ್ ಸಿಕ್ಕಂಗಾಗುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಸಿಕ್ಕಂಗಾಗುತ್ತೆ. ಸೊ ದಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಥರ ನಮ್ಮ ಬಾಡಿ ರೆಡಿ ಆಗುತ್ತೆ ಅನ್ನೋ ಒಂದು ಈ ಸೈಂಟಿಫಿಕ್ ರೀಸನಿಂದ ಉಪವಾಸಗಳೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿನೇ ನಾನು ನನ್ನ ಹಳೆ ವೀಡಿಯೋಸಲ್ಲೆಲ್ಲನೂ ಹೇಳಿದ್ದೀನಿ. ಡಿಟಾಕ್ಸ್ ಡಯಟ್, ವೆರೈಟೀಸ್ ಆಫ್ ಡಿಟಾಕ್ಸ್ ಡಯಟ್ ಇರುತ್ತೆ. ಅದರಲ್ಲಿ ನಾವು ಜ್ಯೂಸ್ ಡಯಟ್ ಮಾಡ್ಬೋದು, ಅಥವಾ ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ನ ತಿಂದ್ಕೊಂಡು ಡಿಟಾಕ್ಸ್ ಡಯಟ್ ಮಾಡ್ಬೋದು, ಅಥವಾ ಬರೀ ವಾಟರ್ ಫಾಸ್ಟಿಂಗ್ ಮಾಡ್ಬೋದು. ಸೊ ಈ ಥರ ಹಲವಾರು ಡಿಟಾಕ್ಸ್ ಡಯಟ್ಗಳನ್ನ ಮಾಡ್ಕೋಬೋದು. ಬಟ್ ನಾನಿಲ್ಲಿ ತೊಗೊಂಡಿರೋದು ಜ್ಯೂಸ್ ಡಯಟ್ನ ಮಾಡ್ತಾಯಿದ್ದೀನಿ. ಫಸ್ಟು ಬಂದುಬಿಟ್ಟು ಡಿಟಾಕ್ಸ್ ಜ್ಯೂಸಿಗೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಹಾಗಲಕಾಯಿ ಜ್ಯೂಸು. ಇದು ಬಂದುಬಿಟ್ಟು ನಮ್ಮ ಬಾಡಿ, ನಮ್ಮ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟಾಕ್ಸಿನ್ಸ್, ಎಷ್ಟೋ ವರ್ಷಗಳಿಂದ ಟಾಕ್ಸಿನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಫ್ಲಶ್ ಔಟ್ ಮಾಡೋದಕ್ಕೆ, ಹಾಗೆ ಯಾರಿಗೆ ಡಯಾಬಿಟಿಕ್ಸ್ ಇರುತ್ತಲ್ಲ ಅಂಥವ್ರಿಗೆ ಈ ಡಿಟಾಕ್ಸ್ ಜ್ಯೂಸ್ ಬೆಸ್ಟ್ ಅಂತ ಹೇಳ್ತೀನಿ. ಇದನ್ನು ಕಟ್ ಮಾಡ್ಕೊಂಬಿಟ್ಟು ಒಳಗಡೆದು ತೆಗೆದುಬಿಟ್ಟು ಮೇಲ್ಗಡೆ ನಮಗೆ ಸ್ಕಿನ್ ಬೇಕು, ಆ ಸ್ಕಿನ್ನಿಂದ ಜ್ಯೂಸ್ ಮಾಡ್ಕೊಂಡಿರೋದು ಇದರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಬದಲಾಗಿ ಬೇರೆ ಯಾವ ಡಿಟಾಕ್ಸ್ ಜ್ಯೂಸ್ ತೊಗೊಂಡ್ರೂ ನಡೆಯುತ್ತೆ. ನನಗೆ ಈ ಹಾಗಲಕಾಯಿ ಜ್ಯೂಸ್ ಟ್ರೈ ಮಾಡೋಣ ಇವತ್ತು, ಮನೇಲಿ ಹೇಗೋ ಇತ್ತು, ಹಾಗಾಗಿ ಇದನ್ನು ಮಾಡ್ಕೊಂಡಿರೋದು. ಇದ್ರ ಬದಲಾಗಿ ಬೂದ್ಗುಂಬಳಕಾಯಿ ಜ್ಯೂಸ್, ಆಶ್ಗಾರ್ಡ್ ಜ್ಯೂಸೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಬಂದುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಈ ಜ್ಯೂಸ್ನ ತೊಗೊಂಡೆ. ಹಾಗಲಕಾಯಿ ಅಲ್ಲಲ್ಲ ಇಲ್ಲಿ ಕುತ್ಕೋ. ವಿಷಾಂಟ ಸೊ ಬೆಳಗ್ಗೆ ಫಸ್ಟ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಾದ್ಮೇಲೆ ಒಂದು 3 ಅವರ್ಸ್ ಗ್ಯಾಪ್ನ ಬಿಟ್ಬಿಟ್ಟು ನೆಕ್ಸ್ಟು ಮಧ್ಯಾಹ್ನ ಟೈಮ್, ಸೊ ಅರೌಂಡ್ 12 o'clock ಅಂದ್ಕೊಳ್ತೀನಿ, ಸೆಕೆಂಡ್ ಡಿಟಾಕ್ಸ್ ಜ್ಯೂಸ್ನ ತೊಗೊಂಡಿರೋದು. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್, ಸ್ವಲ್ಪ ದಾಳಿಂಬ್ರೆ, ಹಾಗೆ ಅಲೋವೆರಾ, ಫ್ರೆಶ್ ಆಗಿ ಇರೋವಂಥ ಅಲೋವೆರಾ ತೊಗೊಂಡಿದ್ದೀನಿ. ಈ 3 ಕಾಂಬಿನೇಷನು ಅಷ್ಟೇ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾರಿಗೆ ಐರನ್ ಲೆವೆಲ್ ಕಡಿಮೆ ಇದೆ ಆ್ಯಂಡ್ ಯಾರಿಗೆ ಬಾಡಿ ಫ್ಯಾಟ್ ಎಲ್ಲ ಇರುತ್ತಲ್ಲ, ಸೊ ಈ ಒಂದು ಜ್ಯೂಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಫೇಸ್ ಗ್ಲೋ ಆ್ಯಂಡ್ ಕಾಂಪ್ಲೆಕ್ಷನ್ನ ನಮಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತಂದವ್ರಿಗೆಲ್ಲ ಈ ಒಂದು ಡಿಟಾಕ್ಸ್ ಜ್ಯೂಸ್ ಅಂತೂ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇದನ್ನು ತೊಗೊಂಡಿದ್ದೀನಿ. ಅಲೋವೆರಾ ಇಲ್ಲ ಅಂತಂದರೆ ನೀವು ಇದ್ರ ಬದಲು ಹಸಿ ಶುಂಠಿ ಆದರೂ ಆ್ಯಡ್ ಮಾಡ್ಕೋಬೋದು. ಬಟ್ ಅಲೋವೆರಾ ಈ ಥರ ಡಿಟಾಕ್ಸ್ ಜ್ಯೂಸ್ಗಳಲ್ಲೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಗೆ ಅದ್ರದ್ದು ಟೇಸ್ಟ್ ಎಲ್ಲ ಅಷ್ಟೊಂದು ಗೊತ್ತಾಗೋದಿಲ್ಲ, ಆರಾಮಾಗಿ ಕುಡಿಬೋದು. ಯಾವುದೇ ಒಂದು ಡಿಟಾಕ್ಸ್ ಜ್ಯೂಸ್ಗಳನ್ನ ನೀವು ಫಿಲ್ಟರ್ ಮಾಡ್ದೇ ಕುಡಿಬೋದು. ಬಟ್ ಫಿಲ್ಟರ್ ಮಾಡದೆ ಕುಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಫಿಲ್ಟರ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮತ್ತೆ 1 ಸ್ಪೂನಷ್ಟು ಪಲ್ಪ್, ನಾವು ಫಿಲ್ಟರ್ ಮಾಡಿರ್ತೀವಲ್ಲ ಆ ಒಂದು ಪಲ್ಪ್ನ ಮತ್ತೆ 1 ಸ್ಪೂನ್ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಳೋದ್ರಿಂದ ನಮಗೆ ಫೈಬರ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಡಿಟಾಕ್ಸ್ ಜ್ಯೂಸ್ ಕುಡಿದೆ ಮಧ್ಯಾಹ್ನ. ನೆಕ್ಸ್ಟು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ತೀವಲ್ಲ ಆ ಟೈಮಲ್ಲಿ ಮತ್ತೆ ಇನ್ನೂ ಒಂದು ಡಿಟಾಕ್ಸ್ ಜ್ಯೂಸ್ನ ತೊಗೊಂಡಿದ್ದೀನಿ. ನೀವು ಅವಾಗೇ ತೊಗೋಬೇಕು ಇವಾಗೇ ತೊಗೋಬೇಕಂತ ಏನೂ ಇಲ್ಲ. ಡಿಟಾಕ್ಸ್ ಡಯಟ್ ಮಾಡ್ತಾ ಇದ್ದಾಗ ನಿಮಗೆ ಎಷ್ಟು ಆಗುತ್ತೋ ಅಷ್ಟು, ಅಂದರೆ ನೀರು ಕುಡಿಬೇಕು ಜಾಸ್ತಿ, ಮಿನಿಮಮ್ 3 ಲೀಟರ್ಸ್ ಆಫ್ ನೀರಂತೂ ಕುಡಿಲೇಬೇಕು. ಅದ್ರ ಜೊತೆಗೆ ಒಂದು 3 ರಿಂದ 4 ಡಿಟಾಕ್ಸ್ ಜ್ಯೂಸ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಈ ಡಿಟಾಕ್ಸ್ ಡಯಟ್
ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸೇ ಇರಬೇಕು, ಇದನ್ನು ತೊಗೊಂಡೇ ಮಾಡಬೇಕು ಅಂತ ಏನೂ ಇಲ್ಲ. ನಾನು ಸಾಕಷ್ಟು ಡಿಟಾಕ್ಸ್ ಜ್ಯೂಸ್ಗಳನ್ನ ತೋರಿಸಿದ್ದೀನಲ್ಲ, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡ್ಬಿಟ್ಟು ನೀವು ಈ ಡಯಟ್ನ ಫಾಲೋ ಮಾಡ್ಬೋದು. ಸೊ ಈ ಥರ ವಾರಕ್ಕೆ ಒಂದು ಸಲ, ಸೊ ಮಿನಿಮಮ್ ಒಂದು ಸಲ ಆದರೂ ಮಾಡಿದ್ರೆ ಸ್ಟ್ರಕ್ ಆಗಿರೋ ವೆಯ್ಟು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಆ್ಯಂಡ್ ಫೇಸಲ್ಲಿ ಏನಾದರೂ ಪ್ರಾಬ್ಲಮ್ಮು ಅಂದರೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ನೋಡಿ, ಫೇಸಲ್ಲಿ ಗ್ಲೋನೇ ಇರೋದಿಲ್ಲ, ಆಕ್ನೆ ಪ್ರಾಬ್ಲಮ್ಮು ಆ್ಯಂಡ್ ಟ್ಯಾನ್ ಆಗಿರುತ್ತೆ. ಸೊ ಈ ಥರ ಹಲವಾರು ಸ್ಕಿನ್ ಇಶ್ಯೂಸ್ಗೆಲ್ಲ ತುಂಬ ಚೆನ್ನಾಗಿ ನಮಗೆ ಈ ಡಿಟಾಕ್ಸ್ ಡಯಟ್ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೆ ಒಳ್ಳೆ ಇಂಚ್ ಲಾಸು, ಸೊ ಇದೆಲ್ಲ ನಮಗೆ ಸಿಗುತ್ತೆ. ಸೊ ವಾರದಲ್ಲಿ 1-2 ದಿನ ಈ ಡಿಟಾಕ್ಸ್ ಡಯಟ್ನ ಫಾಲೋ ಮಾಡ್ಬೋದು. ಸೊ 3 ಡೇಸ್ ಅರೌಂಡ್ ನಿಮಗೆ 3 ದಿನಕ್ಕೊಂದ್ಸಲ, ಅಂದರೆ ವಾರದಲ್ಲಿ 2 ಸಲ ಅಂದರೆ 3 ದಿನಕ್ಕೊಂದ್ಸಲ ಮಾಡಿದ್ರೂ ನಡೆಯುತ್ತೆ. ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡಿ. ನಮ್ಮ ಹೆಲ್ತ್ಗೂ ಬೆನಿಫಿಟ್ಸ್, ಹಾಗೆ ನಮ್ಮ ವೆಯ್ಟ್ ಲಾಸ್ಗೂ ಬೇಗನೆ ನಮಗೆ ರಿಸಲ್ಟ್ಸ್ ಸಿಗುತ್ತೆ, ನಮಗೆ ಸ್ಟ್ರಕ್ ಆಗಿರೋಂಥ ವೆಯ್ಟು. ಆ್ಯಂಡ್ ಥರ್ಡ್ ಡಿಟಾಕ್ಸ್ ಡ್ರಿಂಕಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ, ಒಂದು ಆರೆಂಜು, ಒಂದು ಕ್ಯಾರೆಟು, ಹಾಗೆ ಹಸಿ ಶುಂಠಿ, ಈ 3 ಹಾಕ್ಕೊಂಡ್ಬಿಟ್ಟು 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆ ಒಂದು ಜ್ಯೂಸನ್ನ ನಾನು ಲಾಸ್ಟ್ 3 ಡ್ರಿಂಕ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನೀವೊಂದು ತೊಗೊಳ್ಬೇಕು ಅಂದ್ಕೊಂಡೆ ನೈಟ್ ಟೈಮಲ್ಲಿ, ಬಟ್ ನನಗೆ ಯಾಕೋ 3 ಸಾಕು ಅಂತ ಅನಿಸ್ತು. ಹಾಗಾಗಿ ಈ ಡಯಟ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ ಥರ ಇತ್ತು ಅಂತ ಶೇರ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.